initially, it came to me as an Instagram ad, and it was marketed in a way that you are going to win the world trip. And I was like, this is an amazing opportunity. I thought that why not? It's this international platform where I get to meet new people and learn so much. So I was just focused on that world trip and meeting new people. But as I went through the rounds of the game, of the challenge, it became a journey of learning, and it was far more than I expected. Tetrix, more than the challenge, more than meeting people, more than anything, it to me is hope. Hope of I having potential to do something really great, to be destined to do something really great, and to make a difference in this world. Whether I win today or not, Tetrix is going to help me win in other things in life, other aspects of life. My mom, my best friend, you have supported me so much, and I'm gonna win this for you, for helping me come this far, because I know 4 days ago we were running errands together to get the visa, and I haven't come this far just to come this far. ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಕ್ರೈಮ್ಸ್ ಲೋಕ 24x7 ಯೂಟ್ಯೂಬ್ ನ್ಯೂಸ್ ಚಾನಲ್. ನಾನು ವಾದಿರಾಜ್ ಮನ್ನಾರಿ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬ್ರೆಜಿಲ್ನಲ್ಲಿ ನಡೆದಂಥ ವರ್ಲ್ಡ್ ವೈಡ್ ಟ್ರ್ಯಾಕ್ಟ್ರಿಕ್ಸ್ ಕಾಂಪಿಟೇಷನ್ನಲ್ಲಿ ಭಾಗವಹಿಸಿ 3ನೇ ಸ್ಥಾನ ಪಡೆದಂಥ ನಿಖಿತಾ ಮಾಚಗಣಿ ಇವರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಇವರನ್ನು ನಮ್ಮ ಸ್ಟುಡಿಯೋಗೆ ಬರಮಾಡ್ಕೊಳ್ತಾ ಇದ್ದೀವಿ. ನಮಸ್ಕಾರ ನಿಖಿತಾ ಅವರೇ, ನೀವು ಮೂಲತಃ ಧಾರವಾಡದವರು. ಈಗಾಗಲೇ ಧಾರವಾಡದಲ್ಲಿ ಇದ್ಬಿಟ್ಟು ಮೈಸೂರು ಯೂನಿವರ್ಸಿಟಿಯಲ್ಲಿ ನೀವು ಓದ್ತಾ ಇದ್ದೀರಿ. ಆ ಯೂನಿವರ್ಸಿಟಿಯಿಂದ ನೀವು ಈಗಾಗಲೇ ನಡೆದಂಥ ಬ್ರೆಜಿಲ್ನಲ್ಲಿ ನಡೆದಂಥ ಟ್ರ್ಯಾಕ್ಟ್ರಿಕ್ಸ್ ಕಾಂಪಿಟೇಷನ್ನಲ್ಲಿ ಭಾಗವಹಿಸಿದ್ದೀರಿ. ನಮಗೊಂದು ಹೆಮ್ಮೆಯ ವಿಷಯ. ಹೀಗಾಗಿ ನಮ್ಮ ಇಂಡಿಯಾದಿಂದ ತಾವೊಬ್ಬರೇ ಭಾಗವಹಿಸಿದ್ದೀರಿ ಅಂತ ಕೇಳಿದೆ. ಅಲ್ಲಿಂದ ಬ್ರೆಜಿಲ್ವರೆಗೆ ಕರೆಸ್ಕೊಂಡ್ರಿ ನಿಮ್ಮನ್ನು. ಅಲ್ಲಿನೂ ನಮ್ಮ 3ನೇ ಸ್ಥಾನ ಪಡೆದಿರಿ ಅಂತ ಗೊತ್ತಾಯಿತು. ಹೀಗಾಗಿ ನಿಮಗೆ ಮತ್ತೊಮ್ಮೆ ಅಭಿನಂದಿಸ್ತಾ ನಮ್ಮ ಸ್ಟುಡಿಯೋಗೆ ಬರಮಾಡ್ಕೊಳ್ತಾ ಇದ್ದೇವೆ. ನಿಖಿತಾ ಅವರೇ, ತಮ್ಮ ಒಂದು ಕಿರುಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಮಾಡಿಕೊಡಿ. ನನ್ನ ಹೆಸರು ನಿಖಿತಾ ಮಾಚಿಗಣಿ. ನಾನು 21 ಇಯರ್ಸ್ ಓಲ್ಡ್ ಇದ್ದೇನೆ. ಧಾರವಾಡದಲ್ಲೇ ಹುಟ್ಟಿದ್ದೇನೆ. ಇಲ್ಲೇ JSS ಸೆಂಟ್ರಲ್ CBSEನಲ್ಲಿ ನನ್ನ 10th ಗ್ರೇಡ್ ತನಕ ಇತ್ತು. ಅದಾದ ನಂತರ 11th ಮತ್ತು 12th ಹಂಚನಮನಿನಲ್ಲಿ ಆಯಿತು. ಅದಾದ ಮೇಲೆ ನಾನು ಮೈಸೂರಿಗೆ ಹೋದೆ. ಯೂನಿವರ್ಸಿಟಿ ಆಫ್ ಮೈಸೂರು ಮಹಾರಾಜಾಸ್ ಡಿಗ್ರಿ ಕಾಲೇಜ್ನಲ್ಲಿ ನಾನು ಟ್ರಿಪಲ್ ಮೇಜರ್ ಮಾಡ್ತಾ ಇದ್ದೇನೆ. ಹ್ಯೂಮನ್ ಸೈಕಾಲಜಿ, ಇಂಗ್ಲೀಷ್ ಲಿಟ್ರೇಚರ್ ಮತ್ತು ಜರ್ನಲಿಸಮ್ ಓದ್ತಾ ಇದ್ದೇನೆ. ಈಗ ಫೈನಲ್ ನಲ್ಲಿ ಇದ್ದೇನೆ. ನಿಖಿತಾ ಅವರೇ, ಈಗ ತಾವು ಮೈಸೂರಿನಲ್ಲಿ ಓದ್ತಾ ಇದ್ದೀರಿ, ಮಹಾರಾಜ ಯೂನಿವರ್ಸಿಟಿಯಲ್ಲಿ ಓದ್ತಾ ಇದ್ದೀರಿ, ಕಾಲೇಜಿನಲ್ಲಿ ಓದ್ತಾ ಇದ್ದೀರಿ. ಆದರೆ ನಿಮಗೆ ಇದು ಒಂದು ಹವ್ಯಾಸ ಅಂದರೆ ಈಗ ನೀವು ಬ್ರೆಜಿಲ್ಗೆ ಹೋಗಿದ್ದೀರಲ್ಲ, ಅದಕ್ಕಿಂತ ಬಿಫೋರ್ ನೀವು ಈಗ ಇದರ ಬಗ್ಗೆ ಹೇಗೆ ಅಪ್ಲೈ ಮಾಡಿದ್ದೀರಿ, ಯಾವ ರೀತಿ ತಮ್ಮ ಸೆಲೆಕ್ಷನ್ ಆಯಿತು, ತಮ್ಮ ಅನುಭವಗಳನ್ನು ಹಂಚ್ಕೊಳ್ತಾರಾ? ಅಫ್ಕೋರ್ಸ್, ನನಗೆ ಮೊದಲಿಂದನೂ ಜನಗೆ ಭೇಟ್ ಆಗೋದು, ಟು ಮೀಟ್ ಪೀಪಲ್ ಆ್ಯಂಡ್ see the world through different perspectives, ನನಗೆ ಅದರೊಳಗೆ ಭಾಳ ಇಂಟ್ರೆಸ್ಟ್ ಇದೆ. ಆ್ಯಂಡ್ international competitions have always interested me because of the cultural exchange that it brings. ಆ್ಯಂಡ್ ಒಂದ್ಸಲ ಹಾಗೆ ಇನ್ಸ್ಟಾಗ್ರಾಮ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಬಂತು ಟೆಟ್ರಿಕ್ಸ್ ಬಗ್ಗೆ. ಟೆಟ್ರಿಕ್ಸ್ನಲ್ಲಿ ನಾವು 100 ಕ್ವೆಶನ್ಸನ್ನೇ ಆನ್ಸರ್ ಮಾಡಿದರೆ ವಿನ್ನರ್ ಆದರೆ ವರ್ಲ್ಡ್ ಟ್ರಿಪ್ ಕೊಡ್ತಾರೆ ಅಂತೆ, ಅಕ್ರಾಸ್ 5 ಕಾಂಟಿನೆಂಟ್ಸ್. ಆ್ಯಂಡ್ ಐ ವಾಸ್ ಲೈಕ್, ಓಕೆ, ನಾ ಅಪ್ಲೈ ಮಾಡ್ತೇನೆ, ನೋಡ್ತೇನೆ ಮುಂದೆ ಏನಾಗುತ್ತೆ ಅಂತೆ. ಹಾಗೆ ಮಜಾ ಇದೆ ಅಂತೆ ಅಪ್ಲೈ ಮಾಡಿದೆ. ಅದಾದ ನಂತರ 2-3 ವೀಕ್ಸ್ನಲ್ಲಿ ಜಸ್ಟ್ ಇನ್ ದ ಬ್ಲಿಂಕ್ ಆಫ್ ಎನ್ ಐ ನಾನು ರಿಯೋನಲ್ಲಿ ಇದ್ದೆ. ಸೊ ಇನಿಷಿಯಲಿ ನಾವು 1,15,000 ಮಂದಿ ಅಪ್ಲೈ ಮಾಡಿದ್ರು. ಅದರಲ್ಲಿ ಟಾಪ್ 600 ಚೂಸ್ ಆದೆ. ಆಮೇಲೆ ಸೆಮಿಫೈನಲ್ಸಿಗೆ ಟಾಪ್ 24 ಆಗಿ ಚೂಸ್ ಆದೆ. ಆಮೇಲೆ ಫೈನಲ್ಸಿಗೆ ಟಾಪ್ 6 ಮತ್ತು ಹೀಗೆ ಟಾಪ್ 3. ನಿಖಿತಾ ಅವರೇ, ಇವಾಗ ನಮ್ಮ ಜನರಿಗೆ, ನಮ್ಮ ವೀಕ್ಷಕರಿಗೆ ಟ್ರ್ಯಾಕ್ಟ್ರಿಕ್ಸ್ ಬಗ್ಗೆ ಗೊತ್ತಿಲ್ಲ. ಈಗ ತಾವು ಭಾಗವಹಿಸೋಂಥ ಟ್ರ್ಯಾಕ್ಟ್ರಿಕ್ಸ್ ಸ್ಪರ್ಧೆಯಲ್ಲಿ ಅದು ಯಾವ ರೀತಿ ಇರುತ್ತೆ, ನೀವು ನನಗೆ ತಿಳಿಸ್ಕೊಡ್ತೀರಾ? ಸೊ ಟೆಟ್ರಿಕ್ಸ್ ಅಂದರೆ ಈಗ
ನೀವು ನೋಡಿದರೆ ಯೂನಿವರ್ಸಿಟೀಸ್ನಲ್ಲಿ, ಕಾಲೇಜಸ್ನಲ್ಲಿ, ಸ್ಕೂಲ್ಸ್ನಲ್ಲಿ ಇನ್ನೂ ಈ ಕಾಲ ಒಳಗೂ ಎಷ್ಟು ಗ್ಯಾಪ್ ಇದೆ ಡಿಜಿಟಲ್ ಕನೆಕ್ಷನ್ ಮತ್ತು ಕಾಲೇಜಸ್ ನಡು. ಸೊ ಟೆಟ್ರಿಕ್ಸ್ ಆ ಸ್ಥಾನದಲ್ಲಿ ಸ್ಟೆಪ್ ಇನ್ ಆಗತ್ತೆ, ಎಲ್ಲೇ ಅದು ನಮ್ಮ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಮತ್ತು ಡಿಜಿಟಲ್ ವರ್ಲ್ಡನ್ನು ಕನೆಕ್ಟ್ ಮಾಡಿ ಹುಡುಗರಿಗೆ ಅಪಾರ್ಚುನಿಟೀಸ್ ತೋರಿಸ್ತದೆ ಈ ಡಿಜಿಟಲ್ ಮಾರ್ಕೆಟಿಂಗ್, ಡಿಜಿಟಲ್ ವರ್ಲ್ಡ್ ಮತ್ತು ಇ ಕಾಮರ್ಸ್ನಲ್ಲಿ. ಸೊ ನಾನು ಟೆಟ್ರಿಕ್ಸ್ ಒಳಗಡೆ. ನಿಖಿತಾ ಅವರೇ, ಈಗ ಬ್ರೆಜಿಲ್ನಲ್ಲಿ ನಡೆದಂಥ ಈ ಒಂದು ಟ್ಯಾಟ್ರಿಕ್ಸ್ ಸ್ಪರ್ಧೆ ಏನಿದೆಯಲ್ಲ, ಇದ್ರ ಬಗ್ಗೆ ಯಾವ ರೀತಿ ತಮ್ಮ ಅನುಭವ ಹಂಚ್ಕೊಳ್ತೀರಿ, ಯಾವ ರೀತಿ ಇರುತ್ತೆ ಅನ್ನೋದನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ? ಸೊ ಟೆಟ್ರಿಕ್ಸ್ ಅನ್ನೋದು ಏನಿದೆಯಲ್ಲ, ಅದು ವರ್ಲ್ಡ್ಸ್ ಬಿಗ್ಗೆಸ್ಟ್ ಯೂನಿವರ್ಸಿಟಿ ಚಾಲೆಂಜ್. ಕಾಲೇಜಿಗೆ ಹೋಗೋ ಹುಡುಗರು ಅಥವಾ ಯಾರು ಜಸ್ಟ್ ಗ್ರ್ಯಾಜುಯೇಟ್ ಆಗಿದ್ದಾರೆ ಅವ್ರು ಅಪ್ಲೈ ಮಾಡ್ಬೋದು ಈ ಕಾಂಪಿಟಿಷನಿಗೆ. ನೀವು ಈಗಿನ ಜಗತ್ತನ್ನು ನೋಡಿದರೆ ದಿಸ್ ಈಸ್ ಅ ಡಿಜಿಟಲ್ ಎರಾ, ಬಟ್ ದೆನ್ ಅನ್ಫಾರ್ಚುನೇಟ್ಲಿ ಎಷ್ಟೋ ಯೂನಿವರ್ಸಿಟೀಸ್ ಮತ್ತು ಕಾಲೇಜಸ್ ಒಳಗಡೆ ಅದು ಇನ್ನೂ ತುಂಬ ಗ್ಯಾಪ್ ಇದೆ ಡಿಜಿಟಲ್ ವರ್ಲ್ಡ್ ಮತ್ತು ಹುಡುಗರ ನಡು. ಸೊ ಅಲ್ಲಿ ಇದು ಟೆಟ್ರಿಕ್ಸ್ ಸ್ಟೆಪ್ ಇನ್ ಆಗಿ ಕಾಲೇಜ್ ಗೋಯಿಂಗ್ ಸ್ಟೂಡೆಂಟ್ಸ್ ಮತ್ತು ಗ್ರ್ಯಾಜುಯೇಟೆಡ್ ಸ್ಟೂಡೆಂಟ್ಸಿಗೆ ಕರಿಯರ್ ಪ್ರಾಸ್ಪೆಕ್ಟಿವ್ಸ್ ಮತ್ತು ಅಪಾರ್ಚುನಿಟೀಸ್ ತೋರಿಸ್ತದೆ ಡಿಜಿಟಲ್ ವರ್ಲ್ಡ್ ಬಗ್ಗೆ. ಪೂರಾ ಮೈಂಡ್ಸೆಟನ್ನು ಚೇಂಜ್ ಮಾಡುತ್ತೆ. ಬಿಕಾಸ್ right now digital world and digital connection, it's our new language and we have to accept it, we cannot deny it. So I think going to Tetrix, you don't have to have pre-knowledge, you don't have to know anything about digital marketing. ನೀವು ಅಪ್ಲೈ ಮಾಡ ನಂತರ ಆರ್ಗನೈಸರ್ಸ್ ಮೋಟಿವ್ ಏನಂತಂದ್ರೆ throughout the journey of answering questions, when you search for answers on Google, when you look into the resources, you study and you learn, and that's how you get to know that, okay, this is something like this. And yeah. ನಿಖಿತಾ ಅವರೇ, ಈಗ ನೀವು ಟ್ಯಾಟ್ರಿಕ್ಸ್ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರಿ, ಅದೆಲ್ಲ ನಿಮ್ಮ ಅನುಭವ ಹೇಗಿತ್ತು? ಅದ್ರ ಬಗ್ಗೆ ಒಂದು ಸ್ವಲ್ಪ ಏನು ಹಂಚ್ಕೊಳ್ಳೋಕ್ಕೆ ಅನುಭವ ನಾನು ಒಂದು ನಿಮಿಷನಲ್ಲಿ ಸಮರೈಸ್ ಮಾಡೋದು ತುಂಬ ಡಿಫಿಕಲ್ಟ್. ಬಿಕಾಸ್ ಆನೆಸ್ಟ್ಲಿ ನಾನು ಎಷ್ಟು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಹೋಗಿದೆ ಅದಕ್ಕಿಂತ ಎಷ್ಟೋ ಜಾಸ್ತಿ ನನಗೆ ಸಿಕ್ತು ಟೆಟ್ರಿಕ್ಸ್ನಲ್ಲಿ. ಟೆಟ್ರಿಕ್ಸ್ ಅದು ಅಂಥ ಸ್ಪೇಸ್ ಇದೆ ಎಲ್ಲೇ 24 ಸೆಮಿಫೈನಲ್ಸ್ ಯಾವಾಗ ಅವ್ರು ಕರ್ಸ್ಕೋತಾರೆ ರಿಯೋ ಡಿ ಜನೇರಿಯೋನಲ್ಲಿ. ಎಲ್ಲರೂ ಎಷ್ಟು ಡಿಫ್ರೆಂಟ್ ಕಲ್ಚರ್ಸ್, ಎಷ್ಟು ಡಿಫ್ರೆಂಟ್ ಲೈಫ್ ಸಿಚುವೇಶನ್ಸ್, ಡಿಫ್ರೆಂಟ್ ಬ್ಯಾಕ್ಗ್ರೌಂಡ್ಸೇ ಬರ್ತಾರೆ. ನಾವು ಜಗತ್ತನ್ನು ಎಷ್ಟೋ ಕಣ್ಣಿನಲ್ಲಿ, ಎಷ್ಟೋ ಲೆನ್ಸಸ್ ಥ್ರೂಲೇ ನಾವು ನೋಡ್ತೇವೆ. ಇದು ಏನು ಪರ್ಸ್ನಲ್ ಗ್ರೋತ್ ಇರುತ್ತಲ್ಲ, ಇಷ್ಟು ಟ್ರಿಮೆಂಡಸ್ ಗ್ರೋತ್ ಸಿಗುತ್ತೆ ನಿಮಗೆ ಟೆಟ್ರಿಕ್ಸ್ನಲ್ಲಿ. ಟೆಟ್ರಿಕ್ಸ್ನಲ್ಲಿ ನೀವು ಬಾಕಿ ಸೆಮಿಫೈನಲ್ಸ್ ಜೊತೆ ಕಾಂಪೀಟ್ ಮಾಡ್ತಾ ಇಲ್ಲ, ನೀವು ನಿಮ್ಮ ಜೊತೆನೇ ಕಾಂಪೀಟ್ ಮಾಡ್ತೀರಾ. ನೀವು ನಿಮ್ಮ ಸೆಲ್ಫನ್ನು ಚಾಲೆಂಜ್ ಮಾಡಿ ನಿಮ್ಮ ಸೆಲ್ಫನ್ನು ಬೆಸ್ಟ್ ಪೊಟೆನ್ಷಿಯಲಿಗೆ ಪುಷ್ ಮಾಡ್ತೀರಾ. ಫಾರ್ ಅ ಜರ್ನಿ ಲೈಕ್ ಟೆಟ್ರಿಕ್ಸ್, ಇನ್ ಮೈ ಒಪಿನಿಯನ್ ವಿನ್ ಆಗೋದು ಅದು ಜಸ್ಟ್ ಒಂದು ಬೋನಸ್ ಅನ್ನಿಸ್ತದೆ. ಬಿಕಾಸ್ ಅಲ್ಲಿ ಗ್ರೋತನೇ ಎಷ್ಟು ಇರುತ್ತೆ, ಅಲ್ಲಿ ಅನುಭವ ಮತ್ತು ಎಕ್ಸ್ಪೀರಿಯನ್ಸನೇ ಎಷ್ಟು ಇರುತ್ತೆ ಕಿ ವಿನ್ನರ್ ಆಗೋದು ಅದು ಜಸ್ಟ್ ಒಂದು ಬೋನಸ್ ಅನ್ನಿಸ್ತದೆ. ವಿನ್ನರಿಗೆ ಆ್ಯಕ್ಚುಲಿ ವರ್ಲ್ಡ್ ಟ್ರಿಪ್ ಕೊಡ್ತಾರೆ, ಅವ್ರು ಫುಲ್ಲಿ ಸ್ಪಾನ್ಸರ್ಡ್ ವರ್ಲ್ಡ್ ಟ್ರಿಪ್ ಅಕ್ರಾಸ್ 5 continents ಟು ಸಿ ವಾಟ್ ಎವರ್ ಇಸ್ ದ ಮೋಸ್ಟ್ ಇನ್ನೋವೇಟಿವ್ ಥಿಂಗ್ಸ್ ದಟ್ ಆರ್ ಹ್ಯಾಪನಿಂಗ್ ಅರೌಂಡ್ ದ ವರ್ಲ್ಡ್. ಬಟ್ honestly in my opinion, it's like even if you're not a winner, you get to have 23 other families and best friends across the world whom you can count on, and you actually end up seeing the whole world through their eyes. That yeah, it's the best experience, and I think everyone should at least try and apply for Tetrix. And even ಅಲ್ಲಿ ಅಕೊಮಡೇಷನ್ ಮತ್ತು ಫುಡ್ ಇಲ್ಲ ಅವರೇ ಕೇರ್ ತೊಗೊಂಡಿದ್ರು, ಅದೇ ಕೇರ್ ತೊಗೊಂಡಿದ್ರು. ನಾನು till when I arrived and till the moment I went back home to India, ಅದು ಫುಲ್ ಕೇರ್ ಎಷ್ಟು ಚೆನ್ನಾಗಿ ತೊಗೊಂಡ್ರು ಅಂತಂದರೆ ಅವ್ರಿಗೆ ಆ್ಯಕ್ಚುಲಿ ಇಷ್ಟು
ಪ್ರೀತಿ ಮತ್ತು ವಾರ್ಮ್ತ್ ಹಾಕಿ ಇಷ್ಟು ಥಾಟ್ ಪ್ರೊಸೆಸ್ ಹಾಕಿ ಅದನ್ನು ಫುಲ್ ಕಾಂಪಿಟಿಷನ್ನ ಆರ್ಗನೈಸ್ ಮಾಡಿದ್ರು. ಈವನ್ ನಮಗೆ ರಾತ್ರಿ ಎಲ್ಲೇ ಊಟಕ್ಕೆ ಕರ್ಕೊಂಡು ಹೋದ್ರೂ ನಮಗೆ ಊಬರ್ ಬುಕ್ ಮಾಡೋದು, ಮತ್ತು ನಾವು ತಿಂದಿದ್ರೇವೆ ಇಲ್ಲ ಅದನ್ನು ಕೇರ್ ತೊಗೊಳ್ಳೋದು, ನಾವು ನಮ್ಗೆ ಚೆನ್ನಾಗಿ ನಿಧಿ ಸಿಕ್ಕಿದೆ ಇಲ್ಲ ಅದನ್ನು ಕೇರ್ ತೊಗೊಳ್ಳೋದು, ಇಲ್ಲನೂ ನಮಗೆ ಕೇಳೋದು, ಮತ್ತು ಇಷ್ಟು ನಮಗೆ ಆ್ಯಸ್ ಅ ಪರ್ಸನ್ ನಾವು ಹೆಂಗಿದ್ದೇವೆ ಅದ್ರ ಬಗ್ಗೆ ಕುತೂಹಲ ಇಟ್ಕೊಳ್ಳೋದು, ಅದು ತುಂಬ ಚೆನ್ನಾಗಿ ಅನ್ನಿಸ್ತದೆ. ಇಟ್ಸ್ ಅ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಲ್ ಟುಗೆದರ್. And I think TEDx is a complete world in itself. ನಿಖಿತಾ ಅವರೇ, ಇವಾಗ ತಮ್ಮ ಅನುಭವನ ಹಂಚ್ಕೊಂಡ್ರಿ, ಟ್ಯಾಕ್ಟಿಕ್ಸ್ ಅಂದರೆ ಏನು ಜನರಿಗೆ ಹೇಳ್ಕೊಟ್ರಿ, ವೀಕ್ಷಕರಿಗೆ ಹೇಳ್ಕೊಟ್ರಿ. ಈಗ ನಿಮ್ಗೆ ಯಾವ ರೀತಿ ಏನು ನೀವು ಕಾಣಬಾರ್ದಾಗಿತ್ತು ಅಥವಾ ಏನು ನೋಡಬೇಕಾಗಿತ್ತು ಅದನ್ನು ಅನ್ಎಕ್ಸ್ಪೆಕ್ಟೆಡ್ಲಿ ನೀವು ಅದನ್ನ ಕಂಡುಬಿಟ್ರಿ ಅಲ್ವಾ? ಈಗ ನೀವು ಅಲ್ಲಿ ಮತ್ತೆ ಯಾವ್ಯಾವ ರೀತಿ ನಿಮಗೆ ಏನೇನು ಆ್ಯಕ್ಟಿವಿಟೀಸ್ ಮಾಡ್ಲಿಕ್ಕೆ ಸಿಕ್ತು, ಯಾವ ರೀತಿ ನಿಮಗೆ ಎಂಜಾಯ್ ಮಾಡ್ತೀವಿ, ನಾಟ್ ಓನ್ಲಿ ಎಂಜಾಯ್, ಮತ್ತು ಏನು ಮಾಡ್ಲಿಕ್ಕೆ ಸಿಕ್ತು ಅನ್ನೋದನ್ನು ನಮ್ಮ ವೀಕ್ಷಕರಿಗೆ ಹೇಳ್ತೀರಾ? ಓಕೆ, ಸೊ ಅಬೌಟ್ ದ್ಯಾಟ್ ನನಗೆ ಇಷ್ಟು ಶೇರ್ ಮಾಡೋದಿದೆ. ಫಸ್ಟ್ಲಿ ನಾನು ಹೋದ್ಕೊಳ್ಳೆ ಏರ್ಪೋರ್ಟ್ನಲ್ಲಿ ನನಗೆ ಟೆಟ್ರಿಕ್ಸ್ ಬೋರ್ಡ್ ಹಿಡ್ಕೊಂಡು ರಿಸೀವ್ ಮಾಡಿದ್ರು, ಮತ್ತು ಊಬರ್ನಲ್ಲಿ ನನಗೆ ಹೋಟೆಲಿಗೆ ಕರ್ಕೊಂಡು ಹೋದರು. ಅದಾದ ನಂತರ ನಾನು ನೆಕ್ಸ್ಟ್ ಡೇ ಬ್ರೇಕ್ಫಾಸ್ಟ್, ಟ್ರೆಡಿಷ್ನಲ್ ಬ್ರೆಜಿಲಿಯನ್ ಬ್ರೇಕ್ಫಾಸ್ಟ್ ತಿಂದ್ವಿ ನಾವೆಲ್ಲರೂ. ಅದಾದಮೇಲೆ ಐ ಮೆಟ್ ಆಲ್ ದಿ ಅದರ್ ಸೆಮಿಫೈನಲಿಸ್ಟ್, ಮೈ ಕೋ ಸೆಮಿಫೈನಲಿಸ್ಟ್, ಆ್ಯಂಡ್ ವಿ ಹ್ಯಾಡ್ ಅ ಗೆಟ್ ಟು ನೋ ಈಚ್ ಅದರ್ ಸೆಷನ್. ಎಲ್ಲರೂ ನಾವು ಏನೇನು ಓದ್ತಾ ಇದ್ದೇವೆ. ಆ್ಯಕ್ಚುಲಿ ಒಬ್ಬಾಕಿ ಇದ್ದಾಳೆ, ಚಿಲಿಯಿಂದ ಇದ್ದಾಳೆ, ಶಿ ವಾಸ್ ಇನ್ ದ US ನೇವಿ. ಆಮೇಲೆ ಇನ್ನೊಬ್ಬರು ತಮ್ಮದು ಓನ್ ಬಿಸ್ನೆಸ್ ಇದೆ. ಸೊ ಎಲ್ಲರೂ ಎಷ್ಟು ಡಿಫ್ರೆಂಟ್ ಬ್ಯಾಕ್ಗ್ರೌಂಡ್ಸಿಂದ ಬಂದರು. ಆಮೇಲೆ ಇಟ್ ವಾಸ್ ಅ ಮ್ಯಾಸಿವ್ ಕಲ್ಚರ್ ಎಕ್ಸ್ಚೇಂಜ್. And also another thing about TEDx is that it's not very technical about digital marketing. ಈಗ ನೀವು ತಿಳ್ಕೋತೀರಾ ಡಿಜಿಟಲ್ ಮಾರ್ಕೆಟಿಂಗ್ ಅಂತಂದರೆ ಅದ್ರ ಬಗ್ಗೆನೇ ಕ್ವೆಶನ್ಸ್ ಕೇಳ್ತಾರೆ, ಅದ್ರ ಬಗ್ಗೆನೇ ಎಲ್ಲ ಇರುತ್ತೆ. ನಮಗೆ ಸೆಮಿಫೈನಲ್ಸ್ ಮೊದಲಿನ ದಿವಸ ಕೊಪಕಬಾನ ಅಂತ ಒಂದು ಬೀಚ್ ಇದೆ, ಅಲ್ಲೇ ನಮಗೆ ಎಲ್ಲ ಗೇಮ್ಸ್ ಆಟ ಆಡಿಸಿದ್ರು, ಟ್ರೆಷರ್ ಹಂಟ್ ಇತ್ತು, ಮತ್ತು ರೇಸಿಂಗ್ ಕಾಂಪಿಟಿಷನ್ಸ್ ಇದ್ವು. ಅದರಿಂದ ಬ್ರೌನಿ ಪಾಯಿಂಟ್ಸ್ ಸಿಕ್ಕೊಂಡು ಬ್ರೌನಿ ಪಾಯಿಂಟ್ಸ್ ಯೂಸ್ ಮಾಡಿ ನಾವು ಅಲ್ಲೇ ಆಫೀಸ್ನಲ್ಲಿ ಏನು ಬೇಕಾದ ತೊಗೊಳೋದು ಅಂಥದ್ದೆಲ್ಲ ಚಿಕ್ಕ ಗೇಮ್ಸ್ ಕಂಡಕ್ಟ್ ಮಾಡಿದ್ರು. ಸೊ even the technical questions were very basic, because the entire motive of the organizers isn't to teach you about you can learn about digital marketing in your college or through courses. For them it's just to help you dip into it just a little so that you can learn. And now 24 semi-finals nalli illa semi-finals 6 groups divide ಮಾಡಿದ್ರು ನಮಗೆ. ಸೊ ವಿ ಹ್ಯಾಡ್ ಟು ಲೈಕ್ ಡೂ ಟೀಮ್ ವರ್ಕ್. ಆ್ಯಂಡ್ ನಮಗೆ ಮಾರ್ಕೆಟಿಂಗ್ ಬಗ್ಗೆ ಒಂದು ಸಿಚುವೇಶನಲ್ ಕ್ವೆಶನ್ ಇತ್ತು. ಎಲ್ಲೇ ನಮಗೆ ಕೇಳಿದ್ರು ಕಿ ನಿಮ್ದು ಓನ್ ಆನ್ಲೈನ್ ಪ್ರಾಡಕ್ಟ್ ಅಥವಾ ಸರ್ವಿಸ್ ಸ್ಟಾರ್ಟ್ ಮಾಡೋದಿದ್ರೆ ನೀವು ಅದ್ರದ್ದು ಇನ್ವೆಸ್ಟ್ಮೆಂಟ್ ಹೆಂಗೆ ಮಾಡ್ತೀರಾ, ಮತ್ತು ಅದರದ್ದು 12 months ಪ್ರಾಫಿಟ್ ಲಾಸ್ ಪ್ಲ್ಯಾನ್, ಮತ್ತು ಅದ್ರದ್ದು ನೆಸೆಸಿಟಿ ಏನಿದೆ, ಹಾಗೆಲ್ಲ ಕ್ವೆಶನ್ಸ್ ಇತ್ತು. ಸೊ ಇಟ್ ವಾಸ್ ಅ ವೆರಿ ಲರ್ನಿಂಗ್ ಎಕ್ಸ್ಪೀರಿಯನ್ಸ್, ಬಿಕಾಸ್ ನಾನು ಸೈಕಾಲಜಿ ಬ್ಯಾಕ್ಗ್ರೌಂಡಿಂದ ಬರ್ತೇನೆ. ನನಗೆ ಆನೆಸ್ಟ್ಲಿ ಡಿಜಿಟಲ್ ಮಾರ್ಕೆಟಿಂದ ತುಂಬ ದೂರ ಇದೆ ನಾನು. ಬಟ್ ದೆನ್ getting into a competition like this without even knowing anything about it, right now I am so interested in it. And it's also very interesting to learn such different career opportunities that exist in the world, because you don't really realize that there is so much to do in this world. And I think when you are studying a particular subject, you're just so into that subject that you end up overlooking other subjects. So and even for the finals, the best part was ನಮಗೆ ನಮ್ಮ ಹೋಟೆಲಿಂದೇ ಅವ್ರದ್ದು ಆಫೀಸ್ ಎಲ್ಲೇ ಕಂಡಕ್ಟ್ ಮಾಡಿದ್ರು ಫೈನಲ್ಸನ್ನು. ನಮಗೆ ಹೆಲಿಕಾಪ್ಟರ್ ರೈಡ್ನಲ್ಲಿ, ಚಾಪರ್ ರೈಡ್ನಲ್ಲಿ ಕರ್ಕೊಂಡು ಹೋದರು, ಮತ್ತು ಎಲ್ಲ ಸೈಟ್ ಸೀಯಿಂಗ್ ಇತ್ತು. ಆಮೇಲೆ ಅಲ್ಲಿ ವಾಲಂಟಿಯರ್ಸೂ ಎಷ್ಟು ಚೆನ್ನಾಗಿ ನಮಗೆ ಕೇರ್ ತೊಗೊಂಡು ನಮ್ಮ ಹತ್ರನೇ ಇದ್ದು ನಮ್ಮದು ಎಲ್ಲ ನೆಸೆಸಿಟೀಸನ್ನು ನೋಡಿಕೊಂಡು ಪೂರಾ ಕೇರ್ ತೊಗೊಂಡ್ರು. ನಿಖಿತಾ ಅವರೇ, ನೀವು ಬ್ರೆಜಿಲ್ಗೆ ಹೋಗ್ಬೇಕಾದ್ರೆ ವೀಸಾ ಆಯಿತು ಅಥವಾ ನೀವು ಯಾವಾಗಾದರೂ ಮೊದಲು ಅಬುದಾಬಿ ಎಲ್ಲ ಹೋಗಿದ್ದು ಗೊತ್ತಿದೆ ನಮಗೆ, ಹೇಳಿದ್ದೀರಾ. ಆದರೆ ಅವು ಹೋಗ್ಬೇಕಾದ್ರೆ ಈಗ ವೀಸಾ ಜೊತೆಗೆ ನೀವು ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟ್ ಎಲ್ಲ ಪಡೆದಿದ್ದೀರಾ, ಮತ್ತು ಅದು ಮೊದಲೇ ತೊಗೊಂಡಿದ್ದೀರಾ, ಅದನ್ನ ಅವರೇ ವಿದೌಟ್ ಸರ್ಟಿಫಿಕೇಟ್ ನೀವು ಹೋಗಿ ಬಂದಿದ್ದೀರಾ? ಸೊ ಆ್ಯಕ್ಚುಲಿ ನನ್ನ ವೀಸಾ ಪ್ರೊಸೆಸ್ ತುಂಬ ಡಿಫಿಕಲ್ಟ್ ಇತ್ತು, ಬಿಕಾಸ್
ರಿಸಲ್ಟ್ಸ್ ಅನೌನ್ಸ್ ಆದ ನಂತರ ನನ್ನ ಹತ್ರ ಬರೀ 2 ವೀಕ್ಸ್ ಟೈಮ್ ಇತ್ತು ಫುಲ್ ವೀಸಾ ಡಾಕ್ಯುಮೆಂಟ್ಸನ್ನು ಪ್ರೊಕ್ಯೂರ್ ಮಾಡಿಕೊಂಡು ಸಬ್ಮಿಟ್ ಮಾಡಿ ಮುಂಬೈನಲ್ಲಿ ಎಂಬಸಿಗೆ ಹೋಗಿ ಇಂಟರ್ವ್ಯೂ ತೊಗೊಂಡು ಆಮೇಲೆ ವೀಸಾ ಸ್ಯಾಂಕ್ಷನ್ ಆಗಿ ಬಟ್ ಎಸ್ಪೆಷಲಿ ನನಗೆ ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ ಏನು ಇಸ್ಕೊಳ್ಳೋದಿತ್ತು ಅದು ನನಗೆ 3 ಡೇಸ್ ಮೊದಲಷ್ಟೇ ಗೊತ್ತಾಯಿತು, ಹೋಗೋ 3 ಡೇಸ್ ಮೊದಲೇ. ಸೊ PCC ಪೊಲೀಸ್ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅಂತ ಇರುತ್ತೆ. ಅದಕ್ಕೆ ಆ್ಯಕ್ಚುಲಿ ಅದು 10 ಡೇಸ್ ಪ್ರೊಸೆಸ್ ಇರುತ್ತೆ. ಬಟ್ ದೆನ್ ನಾನು ಮಂಡೇ ಬಿಡ್ತಾ ಇದ್ದೆ ಆ್ಯಂಡ್ ನನಗೆ ಸ್ಯಾಟರ್ಡೇ ನಾ ಅಪ್ಲಿಕೇಶನ್ ಕೊಟ್ಟೆ ಆನ್ಲೈನ್. ಆ್ಯಂಡ್ honestly, if I have to really credit someone, it is Hubli Dharwad Commissioner sir, because if it were not for him, our police commissioner, our help ಇರ್ತದಲ್ಲ ಅಂತಂದರೆ ನಾನು ಇಷ್ಟು ದೂರ ಹೋಗಿ ಇಷ್ಟು ಅಚೀವ್ ಮಾಡಿ ನನ್ನ ಕಂಟ್ರಿನ ರಿಪ್ರೆಸೆಂಟ್ ಮಾಡೋದು, it would have been impossible. I think it's all like half the credits go to him for him enabling me to go to Brazil. ನಿಖಿತಾ ಅವರೇ, ಈಗ ಇದು ಟ್ರ್ಯಾಟ್ರಿಕ್ಸ್ ಕಾಂಪಿಟೇಷನ್ ಆಯಿತು, ಇದನ್ನೆಲ್ಲ ಆರ್ಗನೈಸ್ ಮಾಡಿದವರು ಯಾರು ಮಾಡಿದರು? ವರ್ಲ್ಡ್ ವೈಡಲ್ಲಿ ಮಾಡಿದ್ದಾರೆ ಅಂತ ಹೇಳಿದ್ರಿ. ಯಾವ ರೀತಿ ಅಂದರೆ ಆರ್ಗನೈಸ್ ಕಮಿಟಿ ಅಥವಾ ಯೂನಿವರ್ಸಿಟಿ ಯಾವ ರೀತಿ ಮಾಡಿದರು, ಯಾರು ಮಾಡಿದರು, ಇದನ್ನು ಹೇಳ್ತಿದ್ರಾ? ಬ್ರೆಜಿಲ್ನಲ್ಲಿ ಒಂದು ಟೆಕ್ನಾಲಜಿ ಕಂಪ್ನಿ ಇದೆ, ವಿಟೆಕ್ಸ್ ಅಂತೆ. ಇದು ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ ಪ್ರೊವೈಡ್ ಮಾಡ್ತಿದೆ ತುಂಬ ಬ್ರ್ಯಾಂಡ್ಸಿಗೆ. ಮೋರ್ ದೆನ್ 20 ಲೊಕೇಶನ್ಸ್ನಲ್ಲಿ ಆಪ್ರೇಟ್ ಮಾಡ್ತಾ ಇದೆ. Companies like Sony, Whirlpool, Nestle, so many companies trust VTEX. And ಇದು ಎಂಥ ಪ್ಲ್ಯಾಟ್ಫಾರ್ಮ್ ಪ್ರೊವೈಡ್ ಮಾಡ್ತದೆ ಅಂತಂದರೆ ಈ ಬ್ರ್ಯಾಂಡ್ಸಿಗೆ ತಮ್ಮ ಮಾರ್ಕೆಟ್ ಮತ್ತು ತಮ್ಮ ಕನ್ಸ್ಯೂಮರ್ಸಿಗೆ ಫಾಸ್ಟ್ ಟೈಮ್ ರೀಚ್ ಮಾಡಲಿಕ್ಕೆ ಥ್ರೂ ಡಿಫ್ರೆಂಟ್ ಚಾನಲ್ಸ್ ರೀಚ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. ಸೊ VTEX it has been 3 years since VTEX is conducting Tetrix competition. So this is the 3rd year. Actually last year bare South America regioniಗೆ ಅಷ್ಟೇ ಕಾನ್ಸಂಟ್ರೇಟೆಡ್ ಇತ್ತು ಇದು. ಈ ವರ್ಷ ಅದನ್ನೇ ಅಕ್ರಾಸ್ 5 ಕಾಂಟಿನೆಂಟ್ಸ್ ಎಕ್ಸ್ಪ್ಯಾಂಡ್ ಮಾಡಿದ್ರು ಈ ಕಾಂಪಿಟೇಷನನ್ನು. ಆ್ಯಂಡ್ ನೀವು ಗೂಗಲ್ ಮಾಡಿದ್ರೆ ಗೊತ್ತಾಗುತ್ತೆ ಕಿ ಇಟ್ ಈಸ್ ಆ್ಯಕ್ಚುಲಿ ದ ವರ್ಲ್ಡ್ಸ್ ಬಿಗ್ಗೆಸ್ಟ್ ಯೂನಿವರ್ಸಿಟಿ ಚಾಲೆಂಜ್. ಆ್ಯಂಡ್ ಟಾಪ್ 6 ಫೈನಲಿಸ್ಟಿಗೆ ವಿನ್ನರಿಗೆ ವರ್ಲ್ಡ್ ಟ್ರಿಪ್ ಸಿಗುತ್ತೆ ಅಕ್ರಾಸ್ 5 ಕಾಂಟಿನೆಂಟ್ಸ್ ಆ್ಯಂಡ್ ಫುಲ್ಲಿ ಸ್ಪಾನ್ಸರ್ಡ್ ಮಾಸ್ಟರ್ಸ್ ಇನ್ ದ ಮೋಸ್ಟ್ acclaimed university called FGV in Brazil. So alle fully sponsored masters sigate. And baki finalists sige 50% discount idid master sigate. So yes, I have received that. And also ನನಗೆ 2 ದಿವಸ ಇಂದ VTEX ಇಂದ ತುಂಬ ಜಾಬ್ ಆಫರ್ಸ್ ಸಿಗ್ತಾ ಇದೆ because of how well I've performed. So yeah, the opportunities are too many. ನಿಖಿತಾ ಅವರೇ, ಈಗ ನೀವು ಅದೃಷ್ಟಶಾಲಿಗಳು. ಯಾಕಂದರೆ ಈ ಒಂದು ಚಿಕ್ಕ ವಯಸ್ಸಿನಲ್ಲಿ ಇಂಥ ಒಂದು ವರ್ಲ್ಡ್ ವೈಡ್ ಕಾಂಪಿಟೇಷನ್ನ ಭಾಗವಹಿಸಿದಿರಿ. ಒಂದು ಒಳ್ಳೆಯ ನಿಮ್ಗೆ ಆಪರ್ಚುನಿಟಿ ಸಿಕ್ಕಿತ್ತು. ಆ ಆಪರ್ಚುನಿಟಿಯಲ್ಲಿ ತಾವು ಪಾರ್ಟಿಸಿಪೇಟ್ ಮಾಡೋದೇ ಮುಖ್ಯ ಇರ್ತದೆ. ಅಂಥದ್ರಲ್ಲಿ ಹೋಗಿಬಿಟ್ಟು 3ನೇ ಸ್ಥಾನ ನಮ್ಮ ದೇಶ ಅಂದರೆ ನಮ್ಮ ಏಷ್ಯಾಕ್ಕೆ ನೀವು 3ನೇ ಸ್ಥಾನ ಪಡ್ಕೊಂಡು ಬಂದಿದ್ದೀರಿ. ಅದಕ್ಕಾಗಿ ಮತ್ತೊಮ್ಮೆ ನಿಮಗೆ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ನಿಖಿತಾ ಅವರೇ, ಈಗ ಒಂದು ಚಿಕ್ಕ ವಯಸ್ಸಿನಲ್ಲಿ ಇಂಥ ಒಂದು ಕಾಂಪಿಟೇಷನ್ ಭಾಗವಹಿಸ್ಬಿಟ್ಟು ನೀವು ಒಂದು ಅದೃಷ್ಟಶಾಲಿಯಾಗಿದ್ದೀರಿ. ಒಂದು ಚಿಕ್ಕ ವಯಸ್ಸಿನಲ್ಲೇ ನೀವು ಈಗಾಗಲೇ ಮೊದಲು ಒಂದು ದುಬೈಗೆ ಎಲ್ಲ ಟೂರ್ ಮಾಡಿದ್ದೀರಿ. ನಿಮ್ಮ ತಂದೆಯವರು ಅಲ್ಲಿರ್ತಾರೆ, ನೀವೆಲ್ಲ ಅನುಭವದಲ್ಲಿ ಹಂಚ್ಕೊಂಡಿದ್ದೀರಿ. ಆದರೆ ಈಗ ಇಂಥ ಒಂದು ನಮ್ಮ ಏಷ್ಯಾದಲ್ಲೇ ತಾವು ಒಬ್ಬರೇ ಇದರಲ್ಲಿ ಭಾಗವಹಿಸಿಬಿಟ್ಟು ಆ್ಯಕ್ಚುಲಿ 1,50,000 ಪಾರ್ಟಿಸಿಪೇಷನ್ಸ್ ಇದ್ರೆ ಅಂತ ಗೊತ್ತಾಯಿತು. ಅದರಲ್ಲಿ ಶಾರ್ಟ್ ಆಗಿಬಿಟ್ಟು ಕಾಂಪಿಟೇಷನ್ ಶಾರ್ಟ್ ಆಗಿಬಿಟ್ಟು ಕೊನೆಗೆ 24 ಉಳಿದಿದ್ರಿ. ಕಡೆಗೆ ಅದರಲ್ಲೇ ನೀವು 3ನೇ ಸ್ಥಾನಕ್ಕೆ ಬಂದುಬಿಟ್ಟಿದ್ರಿ. ಇದು ಒಂದೇ ಒಳ್ಳೆ ದೊಡ್ಡ ಅಚೀವ್ಮೆಂಟು ಲೈಫಲ್ಲಿ. ಇಂಥದ್ದು ಎಲ್ಲರಿಗೂ ಬರೋಲ್ಲ. ಅದೇ ಭಾಳ ಚೆನ್ನಾಗಿ ನಿಮಗೆ ಅದೊಂದು ಅಪರ್ಚುನಿಟಿ ಸಿಕ್ಕಿತ್ತು, ಅದನ್ನ ಯೂಸ್ ಮಾಡ್ಕೊಂಡಿದ್ದೀರಿ. ಮತ್ತು ಈ ಒಂದು ಚಿಕ್ಕ ವಯಸ್ಸಿನಲ್ಲೇ ಹೋಗ್ಬಿಟ್ಟು ಮಾಡಿದ್ದೀರಿ. ನಿಮಗೆ ಅವ್ರಿಗೆಲ್ಲ ಫಸ್ಟ್ ಮತ್ತು ಸೆಕೆಂಡ್ ಬಂದಿದ್ದವ್ರಿಗೆಲ್ಲ ಆಪರ್ಚುನಿಟಿ ಏನು ಕೊಟ್ಟಿದ್ದಾರಲ್ಲ, ನಿಮಗೆ ಯಾವ ರೀತಿ ಆಪರ್ಚುನಿಟಿ ಕೊಟ್ಟಿದ್ದಾರೆ? ಸೊ ವಿನ್ನರ್ ಬಿಟ್ಟು ಬಾಕಿ 5 ಫೈನಲಿಸ್ಟಿಗೆ 50% ಡಿಸ್ಕೌಂಟ್ ಸಿಗುತ್ತೆ ಇನ್ ದ ಮೋಸ್ಟ್ acclaimed university called FGV in Brazil. या तो ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಥವಾ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನಲ್ಲಿ ಅವ್ರಿಗೆ 50% ಡಿಸ್ಕೌಂಟ್ ಸಿಗುತ್ತೆ. ಆ್ಯಂಡ್ ಆಲ್ಸೋ ವಿಟೆಕ್ಸ್ ಅನ್ನೋ ಕಂಪ್ನಿ ಯಾವ್ದು ಇದನ್ನು ಆರ್ಗನೈಸ್ ಮಾಡ್ತಾ ಇದೆ ಅದು ಜಾಬ್ ಆಫರ್ಸ್ ಕೊಡುತ್ತೆ ಡಿಪೆಂಡಿಂಗ್ ಅಪಾನ್ ಯೋರ್ ಕೆಪಾಬಿಲಿಟಿ ಆ್ಯಂಡ್ ಪೊಟೆನ್ಷಿಯಲ್. So I think it's a great opportunity. And also ನಂದು ಒಂದು ಏನು ಒಪಿನಿಯನ್ ಇದೆ ಅಂತಂದರೆ ಯಾವುದೇ ಕಾಂಪಿಟೇಷನಿಗೆ ಭಾಗವಹಿಸೋ ಟೈಮು
you don't have to necessarily look into ನಿಮಗೆ ಏನು ರಿವಾರ್ಡ್ ಇದೆ, ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ಸ್ ಎಷ್ಟೋ ಕಾಂಪಿಟೇಷನ್ಸ್ ಜರ್ನಿನೇ ಎಷ್ಟು ರಿವಾರ್ಡಿಂಗ್ ಇರುತ್ತೆ ಕಿ ನಿಮಗೆ ಪರ್ಸ್ನಲ್ ಗ್ರೋತ್ ತುಂಬ ಆಗುತ್ತೆ. ನಿಖಿತಾ ಅವರೇ, ನಿಮ್ಮ ತಂದೆ ತಾಯಿ ಇದ್ರ ಬಗ್ಗೆ ಎಷ್ಟು ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ, ಎಷ್ಟು ಖುಷಿಯಾಗಿದ್ದಾರೆ, ಹಾಂ, ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ತಿದ್ದೀರಾ? I think they're very, very proud. My mom, my dad, and my friends, they're showing me off because, I mean, I'm very modest as a person, but it's a great achievement because representing the whole continent and coming third, just not coming from a non-digital background and getting third position in a competition like this, it's massive. So they're very proud and they're very happy, and yeah, I have so many parties to give to people. ನಿಖಿತಾ ಅವರೇ, ಈಗ ನೀವು ಒಂದು ಈ ದೊಡ್ಡ ಒಂದು ಕಾಂಪಿಟೇಷನಲ್ಲಿ ಭಾಗವಹಿಸಿ ಬಂದಿದ್ರಿ. ಈಗ ನೀವು ನಿಮ್ಮಂಥ ವಿದ್ಯಾರ್ಥಿಗಳಿಗಾಯಿತು, ನಮ್ಮ ಇಂಡಿಯಾದಲ್ಲಿ ನಿಮ್ಮಂಥ ಒಳ್ಳೆಯ ಒಂದು ಮೇಧಾವಿಗಳು ಇರ್ತಾರೆ, ಅಂದರೆ ಒಳ್ಳೆ ಕಾಂಪಿಟೇಟರ್, ಅಂದರೆ ಅವರೆಲ್ಲ ಒಂದು ಅವ್ರ ಟ್ಯಾಲೆಂಟ್ ಇರ್ತದೆ, ಅವ್ರಿಗೆ ಹೋಗಲಿಕ್ಕೆ ವೇ ಸಿಗಲ್ಲ. ಆದರೆ ನೀವೇನೋ ಕಷ್ಟಪಟ್ಟು ಹೋಗಿ ಬಂದಿದ್ದೀರಿ. ಆದರೆ ನೀವು ನಿಮ್ಮಂಥ ಸ್ಟೂಡೆಂಟ್ಸ್ಗಾಗಲಿ ಎಲ್ಲರಿಗಾಯಿತು ಈ ಪ್ಲ್ಯಾಟ್ಫಾರ್ಮನ್ನು ಯಾವ ರೀತಿ ಮಾಡ್ಬೋದು, ಹೆಂಗೆ ಮಾಡ್ಬೋದು, ತಾವು ಒಂದು ಇದರಲ್ಲಿ ಯಾವ ರೀತಿ ಅವ್ರಿಗೆ ಹೇಳಕ್ಕೆ ಬಯಸ್ತಾ ಇದ್ದೀರಿ ನೀವು? I think in this world, every child, ಎಲ್ಲ ಯುವಕರುಗಳಿಗೂ ಇಂಥದ್ದೊಂದು ಪ್ಲ್ಯಾಟ್ಫಾರ್ಮ್ ಬೇಕು, ಇಲ್ಲ ಇಂಥದ್ದೊಂದು ಸ್ಪೇಸ್ ಬೇಕು ಎಲ್ಲೇ ಅವರು ತಮ್ಮದು ಲೈಫ್ ಎಕ್ಸ್ಪೀರಿಯನ್ಸಸ್, ತಮ್ಮ ಐಡಿಯಾಸ್ ಮತ್ತು ತಮ್ಮ ಪರ್ಸ್ಪೆಕ್ಟಿವ್ಸನ್ನು ಟೇಬಲಿಗೆ ತಂದು ಅದನ್ನೇ ಶೇರ್ ಮಾಡಿ ಟುಗೆದರ್ ಎಲ್ಲರೂ. I think every child, every youth needs a space, a platform like this where they can come and bring their talent, bring their life perspective and their ideas to the table. Because all of us, we have such different talents, and to share those talents and experiences with the right kind of people, when we do that, we can definitely make this world a better place to live. We can definitely make a difference in this world, because we're not better than the rest of the people. We're just different, and this difference is what helps us adapt and make this place a better place for the coming generations. ವೀಕ್ಷಕರೇ ನೋಡಿ, ಇವಾಗ ತಮ್ಮ ಜೊತೆಗೆ ನಮ್ಮ ಸ್ಟುಡಿಯೋಕ್ಕೆ ನಿಖಿತಾ ಮಾಚಗ್ನೆ ಅವರು ಬಂದಿದ್ದಾರೆ. ತಮ್ಮ ಒಂದು ಜರ್ನಿಯಲ್ಲಿ, ಅಂದರೆ ಒಂದು ಬ್ರೆಜಿಲಿಗೆ ಹೋಗೋದು, ಇಂಡಿಯಾದಿಂದ ಹಿಡಿದು ವರ್ಲ್ಡ್ ವೈಡ್ ಕಾಂಪಿಟೇಷನಲ್ಲಿ ಜರ್ನಿ ಬ್ರೆಜಿಲ್ವರೆಗೆ ಹೋಗಿ ಬಂದು ಇಲ್ಲಿವರೆಗೆ ಮುಟ್ಟಿದಂಥ ಒಂದು ಅನುಭವವನ್ನು ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಾರೆ. ಬಟ್ ಲಾಸ್ಟಿಗೆ ಅವರೊಂದು ಒಂದು ತಮ್ಮ ಅನಿಸಿಕೆಗಳನ್ನು ಹೇಳಿದರು. ಅದೆಲ್ಲರಿಗೂ ಒಂದು ಒಳ್ಳೆಯ ಸದಾವಕಾಶ. ನೋಡಿ, ಈಗ ಅವ್ರು ಏನು ಹೇಳಿಕ್ಕೆ ಬಯಸ್ತಾರೆ ಅಂದರೆ, ಎಲ್ಲ ಸ್ಟೂಡೆಂಟ್ಗಳು, ಎಲ್ಲ ಯುವತಿಯರು ಇಂಥ ಆಪರ್ಚುನಿಟಿಯನ್ನು ಬಂದರೆ ಕಳ್ಕೊಬೇಡ್ರಿ, ತಾವು ಮುಂದುವರಿರಿ, ಭಾಗವಹಿಸಿ ಇಂಥದ್ರಲ್ಲಿ ಮುಂದೆ ಬರ್ರಿ. ಯಾಕಂದರೆ ಇಂಥ ಕಾಂಪಿಟೇಷನ್ ಸಾಕಷ್ಟು ಇರ್ತವೆ, ತಾವು ಅದನ್ನು ಅಚೀವ್ ಮಾಡಿರಿ ಅಂತ ತಮ್ಮೆಲ್ಲ ವಿದ್ಯಾರ್ಥಿಗಳೇ ಆಗಲಿ, ಯುವಕರಿಗಾಗಲಿ, ಯುವತಿಯರಿಗಾಗಲಿ ತಮ್ಮ ಒಂದು ಮನದಾಳದಿಂದ ಹೇಳ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಸಂದರ್ಶನಕ್ಕೆ ಬಂದಂಥ ನಿಖಿತಾ ಮಾಚಗ್ನೆ ಅವರಿಗೆ ನಮ್ಮ ಕ್ರೈಮ್ಸ್ ಲೋಕ 24x7 ಯೂಟ್ಯೂಬ್ ಚಾನಲಿಂದ ತಮಗೆ ಮತ್ತೊಮ್ಮೆ ಧನ್ಯವಾದ ಅರ್ಪಿಸ್ತಾ ನಾವು ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ.